ಕುದಿಯುವ ನೀರಲ್ಲಿ ಇಟ್ಕೊಂಡು ಇದು ಜೋಳದ ಹಿಟ್ಟು ಉಂಡೆ ಮಾಡಿ ಇಟ್ಕೊಟ್ಟಿರೋದು, ಬಿಸಿನೀರಲ್ಲಿ ಹಾಕಿ ಹಿಟ್ಟು ಹಾಕಿ ಚೆನ್ನಾಗಿ ಕುದಿಸಿ ಮಾಡ್ಕೊಂಡಿರೋದು. ಕ್ಯಾರೆಟು, ಕೊತ್ತಂಬರಿ ಮತ್ತು ಈರುಳ್ಳಿ. ಅರಿಶಿಣ, ಜೀರಿಗೆ, ಖಾರ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಮಕ್ಕಳು ತಿಂತಾ ಇರ್ತಾರೆ ಅಂತ ಅನ್ನೋ ಉದ್ದೇಶದಿಂದ ನಾನು ಕಡಿಮೆ ಹಾಕ್ತಾಯಿದ್ದೀನಿ. ಕಲಸಿದ ನಂತರ ನೋಡಿ ಇದರಲ್ಲಿ ಸ್ವಲ್ಪ ಮೆತ್ತಗಾಗಿರ್ತಕ್ಕಂಥದ್ದು, ಹಂಗಾಗಿ ಎಷ್ಟು ಚೆನ್ನಾಗಿ ನಾವು ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಜೋಳದ ರೊಟ್ಟಿ ನಮಗೆ ಗೊತ್ತಿಲ್ಲ, ಮಾಡೋಕ್ಕೆ ಬರಲ್ಲ ಅಂತಕ್ಕಂಥವ್ರು ಜಸ್ಟ್ ಕ್ಯಾರೆಟು, ಈರುಳ್ಳಿ, ಸಣ್ಣಗೆ ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ, ತುರಿದಿರ್ತಕ್ಕಂಥ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಜೋಳದ ರೊಟ್ಟಿ ಮಾಡೋಕ್ಕೆ ಬರದೇ ಇರ್ತಕ್ಕಂಥವ್ರು ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಫುಡ್ ಕೂಡ ಆಗಿರುತ್ತೆ. ಮೇಲೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕಿ. ನಾನು ಎಣ್ಣೆ ಎಲ್ಲ ಅಡುಗೆಯಲ್ಲಿ ಯೂಸ್ ಮಾಡಿರ್ತೀನಲ್ವ, ಹಾಗಾಗಿ ನಾನು ಈ ಥರ ಚಪಾತಿ ಈ ಥರ ಇದಕ್ಕೆ ತುಪ್ಪನೇ ಹಾಕ್ತಾಯಿರ್ತೀನಿ. ಸೂಪರಾಗಿ ಬಂದಿದೆ. ನಾವು ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಬೋದು. ಆಲ್ರೆಡಿ ತುಪ್ಪ ಎಣ್ಣೆ ಹಾಕಿರ್ತೀನವಲ್ಲ, ಮತ್ತು ಮೇಲ್ಗಡೆ ಸ್ವಲ್ಪ ಬೇಯೋದಕ್ಕೆ ಹೆಲ್ಪ್ ಆಗೋದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ರೆಡಿಯಾಗಿದೆ. ಇವಾಗ ನಾವು ರೊಟ್ಟಿಗೆ ಏನು ತಿಂತೀವೋ ಅದನ್ನು ಸೈಡ್ ಹಾಕ್ಕೊಂಡು ತಿನ್ಬೋದು. ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ಟೊಮೊಟೊ ಕೆಚಪ್, ಟೊಮೊಟೊ ಸಾಸ್ ಅಂದರೆ ಹೊರಗಡೆಯಿಂದ ಸಕ್ಕರೆ ಉಪ್ಪು ಜಾಸ್ತಿ ಇರುತ್ತೆ ಅಂತೇಳಿ ಫಾರ್ ಹೆಲ್ತ್ ಇದರಿಂದ ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು. ಇದು ಚೆನ್ನಾಗಿದೆ. ಹಾಯ್, ಹೇಗಿದೆ ಫುಡ್ಡು? ಸೂಪರ್ ಆಗಿದೆ. ಇಷ್ಟ ಆಯಿತಾ? ಸರಿ. ನೋಡಿ ಮೆತ್ತಗೆ ಮೇನ್ ಅಂದರೆ ಇದರಲ್ಲಿ ಚೆನ್ನಾಗಿ ನಾದೋದೇ ಮೇನ್ ಇಂಪಾರ್ಟೆಂಟ್. ಈ ಥರ ನಾದೋದ್ರಿಂದ ಯಾವುದೇ ರೀತಿ ಇದರಲ್ಲಿ ಬಬ್ಸ್ ಆಗಲಿ ಇದು ಆಗಲಿ ಬರೋದಿಲ್ಲ. ಅಂದರೆ ಸ್ಮೂತಾಗಿರ್ತಕ್ಕಂಥದ್ದು ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ನಾದೋದ್ರಿಂದ ಸ್ಮೂತಾಗಿರಬೇಕು, ಸಖತ್ತಾಗಿ ತೆಳ್ಳಗೆ ಬರುತ್ತೆ. ನಾವು ಹೆಂಗೆ ಹೇಳ್ತೀವೋ ಆ ಥರ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿ ಒಲೆ ಮೇಲೆ ಒಂದು ಬೇಯ್ತಾ ಇದೆ, ಸಖತ್ತಾಗಿರುತ್ತೆ. ಮಕ್ಕಳಿಗೆ ಟಿ ವಿ ನೋಡಿ ಮೊಬೈಲ್ ತೋರಿಸಿ ಆ ಥರ ಮಾಡೋದಕ್ಕಿಂತ ಸ್ವಲ್ಪ ಕಷ್ಟಪಟ್ಟು ಈ ಥರ ಚೆನ್ನಾಗಿ ಪ್ರೋಟೀನು ವಿಟಮಿನ್ಸು ಎಲ್ಲ ಇರ್ತಕ್ಕಂಥ ಫುಡ್ಡನ್ನು ಮಾಡಿಕೊಟ್ರೆ ಅವು ತಾವಾಗೇ ತಿನ್ನುತ್ತೆ. ನಾವೇನೋ ಫೋರ್ಸ್ ಮಾಡಬೇಕಾಗಿಲ್ಲ.